Hi, this is Palak Muchal. I'm always near, my heart is in your heart, feel here. I just finished recording a beautiful song composed by Karthik Ji. It's such a beautiful song, and I would like to wish the whole team, including the director and the producer of the film, all the best. Hope you enjoy listening to the song. Hi, Arun Karthik. Remember to keep your dreams alive by working towards them every day. Today I'm talking about a film called Parishuddham. Hi, Arun Karthik. Actually, I'm here with a wish just for you. Here's wishing Parishuddham. I love it. Very unique name. All the very best. All the best, Arun Karthik. Thank you. परिशुद्धम को अमीशा और मेरी तरफ से ऑल द बेस्ट. Music and direction by Arun Karthik. I'm sure you can do it. Wishing you the very best for the future. Lots of love to you. And I got to know that you've been quite busy. After all, you are preparing and working hard day in and day out. All the best. I must say about this film, because this is a beautiful murder mystery, proper suspense thriller film. Hey, Arun Karthik Venkatesh, it's me, Priyamani, on behalf of Parishuddham. I hope you do very well and shine through. I just want to say, be confident and do well. Take care. Hi, Arun Karthik Venkatesh. This is on behalf of Parishuddham. I came to know that you've been working very, very hard. I heartily wish you all the very best for this endeavor. Keep doing well, and I'm sure you'll be successful. Take care. Hey Arun Karthik Venkatesh, this is Baba Saigalia. Lucky Ali told me that you've been working very hard day in and day out. Party hard, no wine, only shine. Karthik, all the very best. Nail-biting performances. You should go and watch it. तो अब आप बस मेहनत करो. May you achieve all of the good desires of your heart. Because it has lots of twists and turns. You cannot guess who's the murderer till the last minute. It has beautiful songs. Music released on 18 July 2022. ಕೃಷ್ಣ ಮಾತಾಡ್ತಾರೆ. ಸೊ ಪರಿಶುದ್ಧಂ ಅಂತ ಒಂದು ಸಿನಿಮಾ ಆಲ್ರೆಡಿ ಶೂಟಿಂಗ್ ಕಂಪ್ಲೀಟ್ ಆಗಿ ಡಬ್ಬಿಂಗ್ ನಡೆಸಿರುತ್ತೆ. ಸೊ ಒಂದು ಮರ್ಡರ್ ಮಿಸ್ಟ್ರಿ. ಸೊ ಸ್ಪರ್ಶ ರೇಖಾ ಅವರಿದ್ದಾರೆ, ನೀತು ಅವರಿದ್ದಾರೆ. ಕಾರ್ತಿಕ್ ನನ್ನ ಹಳೆಯ ಗೆಳೆಯ. ಸೊ ನಾನು ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆನೆ ಕಾರ್ತಿಕ್ ಅವರ ಒಂದು ಕಂಪೋಸಿಷನ್ ಅಲ್ಲಿ ನಾನು ಹಾಡು ಕೂಡ ಹಾಡಿದ್ದೆ. ಬಹುಶಃ ಹಾಡು ಇನ್ನೂ ನೆನಪಿದೆಯೋ ಇಲ್ವೋ ಕಾರ್ತಿಕ್ ನನಗೆ ಗೊತ್ತಿಲ್ಲ, ಬಟ್ ನಾನು ಅವರು ಹಾಡಿದ್ದೆ. ಬಹಳ ಒಳ್ಳೆ ಕಂಪೋಸರ್. ಬಟ್ ನನಗೆ ಅವರೊಬ್ರು ಕಂಪೋಸರ್ ಅಂತ ಅಷ್ಟೇ ಗೊತ್ತಿತ್ತು. ಕಾರ್ತಿಕ್ ವೆಂಕಟೇಶ್ ಒಬ್ಬ ನಿರ್ದೇಶಕ ಕೂಡ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅವರು BE ಗೋಲ್ಡ್ ಮೆಡಲಿಸ್ಟ್ ಕೂಡ ಅವರು ಆಗಿದ್ದಾರೆ. ಅರುಣ್ ಕಾರ್ತಿಕ್ ನನ್ನ ಸ್ನೇಹಿತ. ಅದರದ್ದು ಥ್ರೆಡ್, ಒಂದು ಔಟ್ಲೈನ್ ಥ್ರೆಡ್ ನನಗೆ ಹೇಳುವಾಗ ಕತೆ ಕೇಳಕ್ಕೆ ತುಂಬ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರಾಬಬ್ಲಿ ಇವ್ರು ಸಿನಿಮಾ ಮಾಡಕ್ಕೆ ಮುಂಚೆ ಇವ್ರು ಕಥೆಯಾಗಿ ಹೇಳಿದ್ರೆ ನಾನು ನನಗೆ ಕಥೆನ ಕೊಟ್ಬಿಡಿ ಅಂತ ಕೇಳ್ತಾ ಇದ್ನು, ಏನೋ ಗೊತ್ತಿಲ್ಲ. ಕಾರ್ತಿಕ್ ವೆಂಕಟೇಶ್ ಪ್ರೊಡ್ಯೂಸರ್, ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್ ಎಲ್ಲ ವಿಚಾರದಲ್ಲೂ ಬಹಳ ಇನ್ವಾಲ್ವ್ಮೆಂಟ್ ತೋಡಿದ್ದಾರೆ. ಸುಮಾರು 5 ವರ್ಷ ಗ್ಯಾಪ್ ಆದ್ಮೇಲೆ ಮತ್ತೊಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಅದ್ರ ಹೆಸರು ಪರಿಶುದ್ಧಂ. ಕಾರ್ತಿಕ್ ವೆಂಕಟೇಶೇ ಹಾಗೆ, ಏನಾದ್ರು ಒಂದು ಸಬ್ಜೆಕ್ಟ್ ತಗೊಂಡ್ರೆ ಅದರಲ್ಲಿ ಏನೋ ಒಂದು ವಿಶೇಷತೆ ಇರಬೇಕು. ರೆಗ್ಯುಲರ್ ನಾರ್ಮಲ್ ಆಗಿರುವಂಥದ್ದನ್ನ ಅವ್ರು ಮಾಡೋದಿಲ್ಲ. ಅಂಥ ಒಂದು ಸಿನಿಮಾನ ಇಲ್ಲಿ ಮಾಡಿದ್ದಾರೆ. ಆಮೇಲೆ ಅದ್ಭುತ ತಾರಾಗಣ ಕೂಡ ಇದೆ ಇದರಲ್ಲಿ. ಪರಿಶುದ್ಧಂ ಅನ್ನೋ ಒಂದು ಚಿತ್ರಕ್ಕೆ 2 ಹಾಡುಗಳನ್ನು ಹಾಡಿದ್ದೀನಿ. ಅದರಲ್ಲಿ ಒಂದು ಹಾಡು ಬಹಳ
ಚಾಲೆಂಜಿಂಗ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ಬಹುಶಃ ಯಾರೂ ಆ ಥರದ್ದೊಂದು ಪ್ರಯತ್ನವನ್ನು ಮಾಡಿಲ್ಲ ಅಂತ ನಾನು ಅಂದ್ಕೋತೀನಿ. 2 ಸ್ವರಗಳಲ್ಲಿ ಇಡೀ ಹಾಡನ್ನು ಅವರು ಸಂಯೋಜಿಸಿದ್ದಾರೆ. ಸಾ ಮತ್ತು ಕೋಮಲ್ ರಿಷಭ ಈ 2 ಸ್ವರಗಳಲ್ಲಿ ಇಡೀ ಹಾಡು ಬರುತ್ತೆ. ಮತ್ತು ಆ ಸಾಹಿತ್ಯ ಕೂಡ ಅವರೇ ಬರೆದಿದ್ದಾರೆ. ಎಲ್ಲ ಪದಗಳು ಕ ಅಕ್ಷರದಿಂದ ಪ್ರಾರಂಭ ಆಗುತ್ತೆ. ಬಹುಶಃ 106 ಅಕ್ಷರಗಳಿದೆ, ಪದಗಳಿದೆ ಹಾಡಿನಲ್ಲಿ ಅನಿಸುತ್ತೆ. ಪ್ರತಿಯೊಂದು ಕ ಅಕ್ಷರದಿಂದ ಪ್ರಾರಂಭ ಆಗುವಂಥ ಪದ. ಇದು ಬಹಳ ಇಂಟ್ರೆಸ್ಟಿಂಗ್ ಆದ ಒಂದು ಗೀತೆ, ದಯವಿಟ್ಟು ಕೇಳಬೇಕು. ಸೊ ಸಾಂಗ್ಸ್ ತುಂಬ ಚೆನ್ನಾಗಿ ಮೂಡಿ ಬಂದೈತೆ ಆ್ಯಂಡ್ ಸ್ಟಾರ್ ಕಾಸ್ಟ್ ತುಂಬ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ. ಏನಂದರೆ ಪರಿಶುದ್ಧಮ್ ಅಂತ ಒಂದು ಸಿನಿಮಾ ಟ್ರೈಲರ್ ನೋಡಿದೆ. 2 ವಿಶೇಷ. ಒಂದು ಕಾರ್ತಿಕ್ ಬಂದು ನನ್ನ ಸ್ನೇಹಿತ, ಸಿನಿಮಾ ಬಗ್ಗೆ ತುಂಬ ಪ್ಯಾಷನೇಟ್ ಅವರು. ಮತ್ತು ರಿಕಮ್ ಮ್ಯಾಮ್ ರಾಮಾಚಾರಿ 2.0 ಕೂಡ ತುಂಬ ಒಂದು ಒಳ್ಳೆ ರೋಲ್ ಮಾಡಿದ್ದಾರೆ. ಸೊ ಇವರಿಬ್ಬರಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತಾರೆ. ಈ ಸುಗಂಧರಾಜ ಪುಷ್ಪ ಅಂತ ಒಂದಿದೆ, ಅದು ದೂರದಲ್ಲಿ ತರ್ತಾ ಇದ್ದಂಗೆ ಅದನ್ನೊಂದು ಅರ್ಧ ಕಿಲೋಮೀಟರ್ ದೂರಕ್ಕೆ ಅದು ಗಮ್ಮತ್, ಅದು ಗಮನ ಬರುತ್ತಂತೆ. ಒಂದು ಒಳ್ಳೆ ಸುವಾಸನೆ ಏನಂದರೆ ಈ ಚಿತ್ರದ ಸಂಗೀತ ನಿರ್ದೇಶಕ ಕಾರ್ತಿಕ್ ವೆಂಕಟೇಶ್ ಅಂತ. ಸಂಗೀತದಲ್ಲಿ ತುಂಬ ಖುಷಿ ಮಾಡಿರುವಂಥವ್ರು, ತಂತ್ರಜ್ಞಾನವನ್ನು ಸಂಗೀತದ ಜೊತೆ ಬೆರೆಸಿ ಮಾಡುವಂಥ ಒಳ್ಳೆ ಅಧ್ಯಯನ ಇರುವಂಥ ವಿಷಯ ಗೊತ್ತಿರುವಂಥ ಒಬ್ಬ ಒಳ್ಳೆ ರಾಗ ಸಂಯೋಜಕ. ಆಮೇಲೆ ಒಂದು ಸಾಂಗ್ ನಾನು ಆಡಿದ್ದೀನಿ, ನನಗೆ ತುಂಬ ಇಷ್ಟ. ಈ ಸಾಂಗ್ ಕೇಳಿದಾಗ ಆಡಬೇಕಂತ ಅನಿಸ್ತು. ಸೊ ಖುಷಿ ಆಯಿತು ಆಡಿದ್ದು. ಲಿರಿಕ್ಸು ಚೆನ್ನಾಗಿದೆ ಆ್ಯಂಡ್ ಟ್ರೈ ಮಾಡಿದ್ದೀನಿ. ಐ ಥಿಂಕ್ ನನಗೂ ಇಷ್ಟ ಆಗುತ್ತೆ ಅಂತ. ಕಾರ್ತಿಕ್ ವೆಂಕಟೇಶ್ ಅವ್ರ ಸಾಂಗ್ ಕೇಳಿದೆ. ತುಂಬ ತುಂಬ ಚೆನ್ನಾಗಿ ಅಪ್ಗ್ರೇಡ್ ಮಾಡಿದ್ದಾರೆ. ಈ ಚಿತ್ರಕ್ಕೆ ಅವ್ರು ಬರೀ ಡೈರೆಕ್ಷನ್ ಅಲ್ಲ, ಮ್ಯೂಸಿಕ್ಕು ಲಿರಿಕ್ಸ್ ಅವ್ರದ್ದೇ. ಆರ್ಯನ್ ಕಾರ್ತಿಕ್ ವೆಂಕಟೇಶ್ ಅವರು ಸಂಗೀತ ಮಾಡಿದ್ದಾರೆ ಆ್ಯಂಡ್ ಸಾಂಗ್ಸ್ನ ಕೇಳಿದೆ, ತುಂಬ ಚೆನ್ನಾಗಿದೆ. ಮೇಕಿಂಗು ತುಂಬ ಚೆನ್ನಾಗಿದೆ. ಆಮೇಲೆ ಈ ಚಿತ್ರದಲ್ಲಿ ದೊಡ್ಡ ತಾರಾ ಬಳಗನೇ ಇದೆ. ಸ್ಪರ್ಶ ರೇಖಾ ಅವರು ಈ ಚಿತ್ರದಲ್ಲಿ ಲೀಡ್ ರೋಲ್ ಮಾಡ್ತಿದ್ದಾರೆ. ಸಿನಿಮಾ ಬಂದಾಗ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ನಮ್ಮ ಕಾರ್ತಿಕ್ ವೆಂಕಟೇಶ್ ಅವರು ನಿರ್ಮಾಣ ಮಾಡಿರುವಂತಹ ಪರಿಶುದ್ಧಂ ಸಿನಿಮಾ ಟ್ರೇಲರ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಐ ಫೀಲ್ ವೆರಿ ಪ್ರೌಡ್ ಟು ಸೇ ದ್ಯಾಟ್ ಸಮಥಿಂಗ್ ಲೈಕ್ ಒಂದು 3D ಸಾಂಗ್ ಅನ್ನೋದು ಇದುವರೆಗೂ ಒಂದು ಕನ್ನಡ ಸಿನಿಮಾದಲ್ಲಿ ಯಾರೂ ಮಾಡಿಲ್ಲ. ಅಫ್ಕೋರ್ಸ್ ಇಟ್ ಇಸ್ ಓನ್ಲಿ ಹಾಲಿವುಡ್ ಇದರಲ್ಲಿ. ಈಗ ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ ಈ ಥರದ್ದು ಬಂದು ಟ್ರೈ ಮಾಡ್ತಿದ್ದಾರೆ. ನಾನು ಯಾಕೆ ಇಷ್ಟೊತ್ತು ಮಾತಾಡಿದೆ ಅಂದರೆ, ಈ ಚಿತ್ರದ ಟ್ರೈಲರ್ ಮೊನ್ನೆ ನೋಡಿದೆ. ನಿಜಕ್ಕೂ ಅಮೇಝಿಂಗ್. ಪ್ರತಿ ಶಾಟು ಡಿಫ್ರೆಂಟು, ಪ್ರತಿ ಸೀನು ಎಕ್ಸ್ಟ್ರಾರ್ಡಿನರಿ. ಶುದ್ಧಮ್ ಅನ್ನೋ ಚಿತ್ರದ ಬಗ್ಗೆ ನಾನು ಸನ್ಮಾನ್ಯ ಶೋಭರಾಜ್ರವರ ಒಂದು ಒಪಿನಿಯನ್ ವಿಡಿಯೋ ನೋಡಿದೆ. ಇಷ್ಟೊಂದು ಚೆನ್ನಾಗಿದೆ ಅಂದಿದ್ದಾರಲ್ಲ ಅಂತ ನನಗೂ ಆಸೆ ಆಗಿ ನಾನು ಅದರದ್ದು ಟ್ರೈಲರ್ ನೋಡಿದ್ರೆ ಶೋಭರಾಜ್ ಅವರ ಒಂದೊಂದು ಮಾತು ತುಂಬ ಅರ್ಥಗರ್ಭಿತವಾಗಿದೆ ಅಂತ ನನಗೆ ಮನಸ್ಸಿಗೆ ಅನ್ನಿಸ್ತು. ಯಾಕೆಂದ್ರೆ ಅವ್ರು ಹೇಳ್ದಂಗೆ ಅದೊಂದು ಹಾಲಿವುಡ್ ಪ್ಲಸ್ ಇಂಡಿಯನ್ ನೇಟಿವಿಟಿ ಎರಡನ್ನೂ ಮಿಕ್ಸ್ ಮಾಡಿ ಒಂದು ರೀತಿಯ ಹೊಸ ಪ್ರಾಡಕ್ಟ್ ಥರ ಬಂದಿರೋ ಚಿತ್ರ ಪರಿಶುದ್ಧಮ್ ಅಂತ ನನಗೂ ಅನ್ನಿಸ್ತು. ಆಮೇಲೆ ವೆಂಕಟೇಶ್ ಬಗ್ಗೆ ನಮಗೆಲ್ಲ ಖುಷಿಯಾಗುತ್ತೆ. ಕಾರ್ತಿಕ್ ವೆಂಕಟೇಶ್ ಒಂದು ಸ್ಪೆಷಾಲಿಟಿ ಏನು ಅಂದರೆ, ಕೋಟಿಗಳಲ್ಲಿ ಸಿನಿಮಾ ಬಗ್ಗೆ ಮಾತಾಡದೆ ಲಕ್ಷಗಳಲ್ಲಿ ಸಿನಿಮಾ ಮಾಡಿ ಯಾರೂ ಅಲಕ್ಷ್ಯ ಮಾಡಿದ ಹಾಗೆ ಬಹಳ ತುಂಬ ಚೆನ್ನಾಗಿ ಕಥೆಯನ್ನು ನಿರೂಪಿಸುವಂಥ ಒಂದು ವ್ಯಕ್ತಿತ್ವದ ಜೊತೆಗೆ ಇವತ್ತು ಪ್ರೆಸೆಂಟ್ ಡೇನಲ್ಲಿ ಅವೈಲೇಬಲ್ ಇರೋ ಎನಿಮೇಷನ್ಸು, ಗ್ರಾಫಿಕ್ಸು ಅಥವಾ ಗ್ರೀನ್ ಮ್ಯಾಟು ಏನೇ ಟೆಕ್ನಾಲಜಿ ಇರಬಹುದು ಅದನ್ನು ಬಹಳ ಸುಂದರವಾಗಿ ಕರಾರುವಾಕ್ಕಾಗಿ ಬಳಕೆ ಮಾಡ್ಕೊಳ್ತಕ್ಕಂಥ ಅಪರೂಪದ ಟೆಕ್ನಿಷಿಯನ್ನು ಸನ್ಮಾನ್ಯ ಕಾರ್ತಿಕ್ ಅವರು. ಅದ್ಭುತವಾದ ಒಂದು ಎಣೆನ ಎಳೆದಿದ್ದಾರೆ ನಿರ್ದೇಶಕರು ಕಾರ್ತಿಕ್ ವೆಂಕಟೇಶ್ ಅವರು. ತುಂಬ ಅದ್ಭುತವಾಗಿ ಬಂದಿದೆ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ರೆಕಾರ್ಡಿಂಗ್ ತುಂಬ ಚೆನ್ನಾಗಿದೆ, ಕಲಾವಿದರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಪಿಕ್ಚರ್ಗಳು ಮಾಡಿದೆ. ಅದರಲ್ಲೂ ಕೂಡ ಪರಿಶುದ್ಧಮ್ ಅಂತೇಳಿ ನಾನು ಈ ಟ್ರೈಲರು ಮತ್ತು ಸಾಂಗ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅರುಣ್ ಕಾರ್ತಿಕ್ ಅವರು 5 ವರ್ಷ ಆದಮೇಲೆ ಸಿನಿಮಾ ಮಾಡ್ತಿದ್ದಾರೆ. ಮುಂಚೆ ದರ್ಪಣ ಅಂತ ಒಂದು ಪಿಕ್ಚರ್ ಮಾಡಿದ್ರು, ಈಗ ಪರಿಶುದ್ಧಮ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಸ್ಪರ್ಶ ರೇಖಾ ಅವರು ಆಫ್ಟರ್ 20 ಇಯರ್ಸ್ ಆದಮೇಲೆ ತುಂಬ ಲೀಡ್ ರೋಲ್ ಮಾಡ್ತಿದ್ದಾರೆ. ತುಂಬ ಅದ್ಭುತವಾದ ಕಲಾವಿದೆ ಅವರು. ಆಮೇಲೆ ಇದರಲ್ಲಿ ತುಂಬ ಜನ ದೊಡ್ಡ ದೊಡ್ಡ ನಟರು ತುಂಬ ಜನ ಇದ್ದಾರೆ. ಟ್ರೈಲರ್ ಅಲ್ಟಿಮೇಟ್ಲಿ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಕಾರ್ತಿಕ್ ವೆಂಕಟೇಶ್ ಅವರಿಗೆ ಆಲ್ ದಿ ವೆರಿ ಬೆಸ್ಟ್. ಒಂದು ಸಸ್ಪೆನ್ಸ್ ಸಿನಿಮಾಕ್ಕೆ ಏನೇನು ಬೇಕು ಎಲ್ಲ ಇದೆ. ಆಮೇಲೆ ನೀವು ಈ ಚಿತ್ರ ನೋಡುವಾಗ ನಾನು ಚಾಲೆಂಜ್ ಮಾಡ್ತೀನಿ, ಇದು ಸ್ಯಾಂಡ್ಲ್ವುಡ್ ಆ್ಯಂಡ್ ಹಾಲಿವುಡ್
ಎರಡು ಮಿಕ್ಸ್ ಮಾಡಿ ನೋಡೋಂಥ ಸಿನಿಮಾ ಇದು. ಯಾಕಂದರೆ ನಿಮಗೆಲ್ಲ ಸ್ಟೈಲಿಶ್ ಆಗಿ ಒಂಥರ ಇಂಗ್ಲೀಷ್ ಪಿಕ್ಚರ್ ನೋಡ್ದಂಗೆ ಇರ್ತದೆ, ಆದರೆ ಅದು ಕನ್ನಡ ಸಿನಿಮಾ ಆಗಿರ್ತದೆ. ಡ್ಯಾನ್ಸ್ ಮಾಸ್ಟರ್ ನಂದ ಮಾಸ್ಟರ್ ಅವ್ರು ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರೂ ಸಿನಿಮಾ ನೋಡಿ ಆ್ಯಂಡ್ ಸಾಂಗ್ಸ್ನ ಕೇಳಿ ಸಪೋರ್ಟ್ ಮಾಡಿ. ಪ್ರೋಮೋ ನೋಡಿದೆ, ತುಂಬ ಚೆನ್ನಾಗಿದೆ. ಕಾರ್ತಿಕ್ ವೆಂಕಟೇಶ್ ಅವರ ಡೈರೆಕ್ಷನ್ನಲ್ಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಟೀಮ್ ಒಳ್ಳೇದಾಗಲಿ, ಒಂದು ಒಳ್ಳೆ ಪ್ರಯತ್ನ. ಸೊ ಗಾಡ್ ಬ್ಲೆಸ್ ಯು ಆಲ್. ಈ ಹಳೆ ಫಾರ್ಮುಲಾಸ್ಗಳೆಲ್ಲ ಬಿಟ್ಟು ಒಂದು ಚಿತ್ರಕ್ಕೆ ಹೋದಾಗ ತಲೆಗೆ ಯೋಚನೆ ಮಾಡುವಂತ ಒಂದು ಕೆಲಸ ಕೊಡ್ತಾರೆ ಅವರು. ಹಾಯ್, ನಾನು ನಿಮ್ ಕಾವ್ಯ ಶಾಸ್ತ್ರಿ. ಕಾರ್ತಿಕ್ ವೆಂಕಟೇಶ್ ಅವರ ನಮ್ಗೆ ಆಲ್ ದಿ ಬೆಸ್ಟ್. ಸೈನ್ಸ್ ಫಿಕ್ಷನ್ ಒಳ್ಳೆ ಪ್ರಯತ್ನ, ಒಳ್ಳೇದಾಗ್ಲಿ. ಫಸ್ಟ್ ಲುಕ್ ಆಗಿರ್ಬೋದು ಅಥವಾ ಟೀಸರ್ ಆಗಿರ್ಬೋದು ತೋರಿಸಿದ್ದಾರೆ. ಸೈಂಟಿಫಿಕ್ ಆಗಿ ವರ್ಕ್ ಮಾಡಿ ತುಂಬಾ ಡೀಟೇಲ್ ಆಗಿ ಒಂದು ಸೈಂಟಿಫಿಕಲಿ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿದ್ದಾರೆ. ಒಂದು ವಿಜುವಲ್ಸ್ ನೋಡಿದ್ರೆ ಇಂಪ್ರೆಸಿವ್ ಆಗಿದೆ. The beautiful music is being composed by my very dear friend Karthik Venkatesh. So ಕಾರ್ತಿಕ್ ಅವ್ರ ಜೊತೆ ಸುಮಾರು ಹಾಡುಗಳನ್ನ ಹಾಡಿದ್ದೀವಿ. ಹಾಲಿವುಡ್ ರೇಂಜ್ ಅಲ್ಲಿ ಇದೆ. Of course it is only Hollywood. ಒಂದು ಹಾಲಿವುಡ್ ಲೆವೆಲ್ಗೆ ಟೀಚ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಷ್ಟು ಗ್ರಾಫಿಕ್ಸ್ ಇರುವಂತ ಸಿನಿಮಾಗಳು ಕನ್ನಡದಲ್ಲಿ ಬರೋದು ಬಹಳ ಕಡಿಮೆ. ಇದು ನೋಡ್ತಾ ಇದ್ರೆ ಟೀಸರ್ ನೋಡ್ತಿದ್ರೆ ಅನ್ಸುತ್ತೆ ಅದು ಹಾಲಿವುಡ್ ಸಿನಿಮಾ. ನಾನು ಕತೆ ಆಕ್ಚುಲಿ ಕೇಳಿದಾಗ ಒಂದು ಹಾಲಿವುಡ್ ಸಿನಿಮಾ ಒಂದು ಥಾಟ್ ಇರುತ್ತಲ್ಲ ಆ ಥರ. ಆಡು ಮುಟ್ಟದ ಸೊಪ್ಪಿಲ್ಲ, ಕಾರ್ತಿಕ್ ವೆಂಕಟೇಶ್ ಗೊತ್ತಿಲ್ಲದಿರೋ ವಿಷಯ ಇಲ್ಲ ಅಂತ ನಾವು ಬೇಕಾದ್ರೆ ಒಂದು ಮಾತು ಹೇಳಿದ್ರು ತಪ್ಪಾಗಲ್ಲ. ಸೊ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಎಲ್ಲ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ, ಸಕ್ಸಸ್ ಸಿಗ್ತದೆ. ಸೊ ನನ್ನ ಕಡೆಯಿಂದ ಕಾರ್ತಿಕ್ ವೆಂಕಟೇಶ್ ಅವರಿಗೆ ಆಲ್ ದಿ ವೆರಿ ಬೆಸ್ಟ್. ஸோ ஆரோன் கார்த்திக் வெங்கடேஷ் வந்து என்னோட க்ளோஸ் ஃப்ரெண்டு. இவரோட நான் ஒரு படம் எவிடன்ஸ்னு கன்னடாவில் பண்ணியிருக்கேன். ஸோ இவர் வந்து டைரக்ஷன் அண்ட் ப்ரொடியூஸ் பண்ணி பரிசுத்தம் அப்படின்னு ஒரு படம் பண்ணியிருக்கிறாங்க. ஸோ இந்த படம் எல்லா லாங்குவேஜ்லையும் ரிலீஸ் ஆகுது. ஸோ இதில் வந்து கன்னடாவில் எழுதியிருக்கு. ஸோ தமிழ்லையும் ரிலீஸ் ஆகுது. ஸோ எல்லா லாங்குவேஜ் ரிலீஸ் ஆகுது. இதெல்லாம் பார்த்து கண்டிப்பாக நீங்கள் வந்து புது முயற்சி. இந்த படத்தில் வந்து ரொம்ப இம்பார்ட்டன்ட் விஷயம்னா நிறைய டெக்னிக்கலாக நிறைய புது விஷயங்கள் யூஸ் பண்ணியிருக்காங்க. அது இல்லாமல் ரேகா மேடம் வந்து ரொம்ப நாளைக்கு அப்புறம் ஒரு மெயின் லீடாக இதில் பண்ணியிருக்கிறாங்க. ஸோ